ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರ ಸಮೃದ್ಧಿ ವಿ ಮಂಜುನಾಥ್ ರಥಕ್ಕೆ ಚಾಲನೆ ನೀಡಿದರು. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಇವತ್ತು ನಮ್ಮ ನಗರ ಭಾಗದ ಐತಿಹಾಸಿಕ ನಮ್ಮ ದೇವರಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಇವತ್ತು ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಒಂದು ವರ್ಷ ವಿಶೇಷವಾಗಿ ರಥೋತ್ಸವ ಮಾಡ್ಕೊಂಡ್ ಬರ್ತಾ ಇದ್ವಿ. ಇವತ್ತು ಸುಮಾರು 12ವರೆಗೆ ಮಾಡ್ಬೇಕಾಗಿದ್ದು, ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ 10ವರೆಗೆ ರಥೋತ್ಸವನ ಮಾಡಿದ್ವಿ. ಇವತ್ತು ಇಡೀ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಭಾಗಗಳಿಂದ ಜನ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರಿಗೆ ಎಲ್ಲಾ ಜನಕ್ಕೂ ಕೂಡ ಅನ್ನದಾಸೋಹ ಹಾಗೂ ಇವತ್ತು ದಿನೇ ದಿನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಾಗ್ತಿದೆ ಅಂತಂದ್ರೆ ದಿನೇ ಬರ್ತಕ್ಕಂಥ ಭಕ್ತಾದಿಗಳು ಹೇಳ್ತಾ ಇದಾರೆ ಇವತ್ತು ಯಾವ ಮಟ್ಟಕ್ಕೆ ತಯಾರಾಗ್ತಿದೆ ಅಂತಂದ್ರೆ ಬಹುಶಃ ಆ ಭಗವಂತ ಒಳ್ಳೆ ವ್ಯಕ್ತಿಗಳ ಕೈಯಲ್ಲಿ ಆ ಕೆಲಸ ಮಾಡಿಸ್ಕೊಂತವನೆ. ಇವತ್ತು ನಾನು ಅಧಿಕಾರಕ್ಕೆ ಬಂದಾಗಿಂದ ಕೂಡ ನಮ್ಮ ಸುಹಾಸ್ ಅಧಿಕಾರಕ್ಕೆ ಬಂದಾಗ ಕೂಡ ಅವರ ಒಂದು ಏನು ಅವರು ಉತ್ಸವನ ಮಾಡ್ಲಿಕ್ಕೆ, ಅವರ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಭಗವಂತ ಏನ್ ಆಶೀರ್ವಾದ ಕೊಟ್ಟಿದ್ದಾನೆ ಅದು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅದ್ದೂರಿಯ ಮಾಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂತು ನೋಡಿದ ತಕ್ಷಣ ಇವತ್ತು ದೇವಸ್ಥಾನ ಹೆಂಗಿರ್ಲಿಲ್ಲ, ಅದು ಯಾವ್ದೋ ಮಟ್ಟಕ್ಕಿತ್ತು. ಬಟ್ ಆದ್ರೂ ಕೂಡ ಇವತ್ತು ಒಳ್ಳೆ ಜನ ಸೇರಿ ನಾವೆಲ್ಲ ಸೇರಿ ಒಳ್ಳೆ ಮಟ್ಟಕ್ಕೆ ಮಾಡ್ತಾ ಇದೀವಿ. ಆ ಭಗವಂತ ಎಲ್ಲ ನನ್ನ ಏನು ಈ ಮುಳಬಾಗಲ್ ತಾಲೂಕು ಕಾಯಕ ನಮ್ಮೆಲ್ಲ ವಜ್ರಕಾಯ ಆ ಭಗವಂತ ಇಡೀ ಮುಳಬಾಗಲ್ ತಾಲೂಕು ಜನಕ್ಕೆ ಒಳ್ಳೇದ್ ಮಾಡಿ ಮುಂಬರುವ ದಿವಸ ಒಳ್ಳೆ ಮಳೆ ಬಿದ್ದು ಮಕ್ಕಳಲ್ಲೂ ಕೂಡ ಇವತ್ತು ಸಂತೋಷಕರ ಸುದ್ದಿ ಏನಂತಂದ್ರೆ, ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ ನನ್ನ ಆದ್ಯತೆ ನನ್ನ ಇದು ಶೈಕ್ಷಣಿಕ ಕ್ಷೇತ್ರಕ್ಕೆ ಅಂತ. ಇವತ್ತು SLC ದಲ್ಲಿ ಮಕ್ಕಳು ಜಿಲ್ಲೆಯಲ್ಲಿ ನಾವು ಫಸ್ಟ್ ಬಂದಿದ್ವಿ. ಇವತ್ತು ಮುಳಬಾಗಲ್ ತಾಲೂಕಿನ ಮಕ್ಕಳು ಜಿಲ್ಲೆಯಲ್ಲಿ ಫಸ್ಟ್ ಬಂದಿದ್ವಿ. ಇದೇ ತರ ರೈತರು ಕೂಡ ಎಲ್ಲಾ ಭಾಗದಲ್ಲಿ ಕೂಡ ಮುಂದೆ ಬಂದು ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತೆಲ್ಲ ದರ್ಶನ ಪಡೆದು ಆ ಸ್ವಾಮಿನ ಹೊತ್ತು ಆ ರಥಕ್ಕೆ ಹೋಗಿ ರಥ ಕಲಿಸಿ ಇಲ್ಲಿಂದ ಹೋಗ್ತಾ ಇದೀವಿ. ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೇನೆ.